ತುಂಗಭದ್ರಾ ನದಿ ಉಳಿವಿಗಾಗಿ ಅಭಿಯಾನ ಪ್ರಾರಂಭ. ಕಲ್ಯಾಣ ಕರ್ನಾಟಕ ಭಾಗದ 3 ಜಿಲ್ಲೆಗಳ ಜನರು ಮತ್ತು ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ನದಿ ನೀರನ್ನ ಫ್ಯಾಕ್ಟರಿಗೆ ಬಿಡುವುದರಿಂದ ಈ ಭಾಗದ ರೈತರು ಪ್ರತಿ ವರ್ಷ ಬೆಳೆಗಳಿಗೆ ನೀರಿನ ಅಭಾವ ಎದುರಿಸುತ್ತಿದ್ದಾರೆ. ಕೊಪ್ಪಳ ಸೇರಿದಂತೆ ಗಿಣಿಗೇರ ಭಾಗದಲ್ಲಿ 200ಕ್ಕೂ ಹೆಚ್ಚು ಫ್ಯಾಕ್ಟರಿಗಳಿಗೆ ನದಿ ನೀರನ್ನ ಬಿಡುವುದನ್ನು ನಿಲ್ಲಿಸಬೇಕು ಎಂದು ಕೊಪ್ಪಳ ಕ್ಷೇತ್ರದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಆಗ್ರಹಿಸಿದರು. ನಗರದ ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗಿಣಿಗೇರ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾಕ್ಟರಿಗಳು ಇರುವುದರಿಂದ ಕೊಪ್ಪಳ ಭಾಗದಲ್ಲಿ ಪರಿಸರದ ವಾತಾವರಣ ಹದಗೆಟ್ಟಿದೆ. ಫ್ಯಾಕ್ಟರಿಗಳಿಗೆ ನದಿ ನೀರು ಸರ್ಕಾರ ಕೊಡುವುದಾದರೆ ಮುಂದಿನ ದಿನಮಾನಗಳಲ್ಲಿ ಈ ಭಾಗದ ಜನರ ಪರಿಸ್ಥಿತಿ ಏನಾಗಬಹುದು? ಅಲ್ಲಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಿಕೊಂಡು ನೀರನ್ನ ಬಳಸಬೇಕು. ಫ್ಯಾಕ್ಟರಿಗಳಿಂದ ಬರುವ ಕಲುಷಿತ ನೀರು ನದಿಗೆ ಬಿಡುವುದರಿಂದ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಕುಡಿಯುವ ನೀರಿಗೂ ತಾತ್ಸಾರವಾಗಬಹುದು ಎಂಬುದು ಸರ್ಕಾರ ಮನದಟ್ಟು ಮಾಡಿಕೊಳ್ಳಲಿ. ತುಂಗಭದ್ರಾ ನದಿ ನೀರು ಕೃಷಿ ಚಟುವಟಿಕೆಗೆ ಹಾಗೂ ಕುಡಿಯುವ ನೀರಿಗಾಗಿ ನಿರ್ಮಾಣವಾಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಯಾವ ಕಾರಣಕ್ಕೂ ಹೋರಾಟ ನಿಲ್ಲಿಸುವ ಪ್ರಯತ್ನ ಮಾಡಬಾರದು. ನಾನು ಕೂಡ ಶ್ರೀಗಳನ್ನ ಭೇಟಿಯಾಗಿ ಹೋರಾಟವನ್ನ ಸಂಪೂರ್ಣ ಬೆಂಬಲಿಸುತ್ತೇನೆ ಎಂದರು. ಈ ಕುರಿತು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳನ್ನ ಮತ್ತು ಮುಖಂಡರುಗಳನ್ನ ಪಕ್ಷಾತೀತವಾಗಿ ಸಭೆ ಕರೆದು ತೀರ್ಮಾನಿಸಿದ್ದೇವೆ. ಪ್ರತಿಯೊಬ್ಬರು ತುಂಗಭದ್ರಾ ನದಿ ನೀರು ಉಳಿವಿಗಾಗಿ ಪ್ರಯತ್ನ ಮಾಡಬೇಕು ಎಂದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಜಲಾಶಯಕ್ಕೆ ಸೇರೋದ್ರಿಂದ ನಾವು ಮುಂದೆ ಕುಡಿಲಿಕ್ಕೂ ಕೂಡ ನೀರು ಯೋಗ್ಯವಾಗಿ ಉಳಿಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ಆತಂಕ. ಈಗ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಹೋರಾಟ ಮಾಡುವುದರ ಮೂಲಕ ಒಂದು ಹೊಸ ಫ್ಯಾಕ್ಟ್ರಿಯನ್ನು ನಿಲ್ಲಿಸುವುದು ಒಂದು ಕಡೆ ಆಗಿದ್ದರೂ ಕೂಡ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಸುಮಾರು 220 ಕೆಟ್ಟು ಹೋಗಿರ್ತಕ್ಕಂಥದ್ದು. ಇವತ್ತು ನಿಮಗೆ ಗೊತ್ತು, ಈಗ ನೀರು ಕಡಿಮೆ ಆದಂಗೆಲ್ಲ ಹಸಿರು ಬಣ್ಣಕ್ಕೆ ಬರ್ತದೆ ನೀರು. ಅಂದರೆ ಸುಮಾರು 200 ಫ್ಯಾಕ್ಟ್ರಿ ಏನು ವೇಸ್ಟೇಜ್ ಇದೆ. ಆ ವೇಸ್ಟೇಜ್ ಒಂದು ಕಡೆ ನೀರಿಗೆ ಸೇರ್ತು ಅಂತಂದಾಗ ಅನಿವಾರ್ಯವಾಗಿ ನೀರು ಕೆಟ್ಟು ಹೋಗೋದ್ರಲ್ಲಿ ಸಂಶಯ ಇದೆ. ಅದಲ್ಲದೆ ಸುಮಾರು 200 ಫ್ಯಾಕ್ಟ್ರಿಗಳಿಗೆ ತುಂಗಭದ್ರಾ ನೀರನ್ನೇ ಕೊಡುವಂಥದ್ದಾದರೆ ಈಗ ಹೊಸ ಫ್ಯಾಕ್ಟ್ರಿಗಳು ಆದರೂ ಕೂಡ